ದುಡಿತೀನಿ, ಬಡವರೇ ನನ್ನ ಆಸ್ತಿ, ಬಡವರೇ ನನ್ನ ಜೀವ ಅಂತ ಒಂದು ಸುವರ್ಣ ಅವಕಾಶ ನಮಗೆ ಈ ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನದಲ್ಲಿ ಎಲ್ಲಾ ರೀತಿಯಾದ ಹಕ್ಕುಗಳು ಕೊಟ್ಟಿದ್ದಾರೆ. ನಮಗೆ ಮತ ಹಾಕುವಂತ ಹಕ್ಕು ಕೊಟ್ಟಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ದಯವಿಟ್ಟು ಬಂಧುಗಳೇ ತಿಳ್ಕೊಬೇಕು. ಯಾಕೆ ಅಂದ್ರೆ ಈ ಪ್ರದೇಶದಲ್ಲಿ ಒಂದು ಸಂವಿಧಾನ ಉಳಿಸ್ಕೊಟ್ಟಂತ ಏಕೈಕ ವ್ಯಕ್ತಿ ಅದು ನಮ್ಮ ನಿಮ್ಮೆಲ್ಲ ನೆಚ್ಚಿನ ನಾಯಕ ಬಡವರ ಸಾಹೇಬ ಡಾಕ್ಟರ್ ವೆಂಕಟರಮಣನವರು. ಬಂಧುಗಳೇ ತಿಳ್ಕೊಬೇಕು, ಬಡವರ ಪರವಾಗಿ ಯಾರು ಇರಲ್ಲ. ಯಾಕೆಂದ್ರೆ ಅವರು ಅವತ್ತು ಆಗ್ಲಿ ಯಾರೇ ಆಗ್ಲಿ ಇಲ್ಲಿ ಬರೋಕ್ಕೂ ಆಗ್ತಾ ಇರಲಿಲ್ಲ. ಇವತ್ತು ದಲಿತರ ಮೇಲೆ ಆಗ್ಲಿ ಬಡವರ ಮೇಲೆ ಆಗ್ಲಿ ದೌರ್ಜನ್ಯ ಮಾಡಕ್ ಆಗ್ತಾ ಇರಲ್ಲ. ಬಂಧುಗಳೇ ಸಾಮಾನ್ಯವಾಗಿ ಹೇಳ್ಬೇಕಂತಂದ್ರೆ 30 ವರ್ಷದಿಂದ ಹೋರಾಟ ಮಾಡೋರೆ. ನಿನ್ನೆ ಮೊನ್ನೆ ಬಂದು ಯಾವುದೋ ಆವೇಶ, ಯಾವುದೋ ಒಂದು ದುಡ್ಡಿನ ಒಂದು ಯಾವ ಮಗ ತೋರಿಸಿ ತಮ್ಮನ್ನ ಯಾಮಾರಿಸ್ತವ್ರೆ. ಬಂಧುಗಳೇ ದಯವಿಟ್ಟು ಅಕ್ಕ ತಂಗಿರೇ ತಿಳ್ಕೊಳ್ಳಿ, ನಮ್ಮ ಮನೆ ಮಕ್ಕಳು ಒಳ್ಳೆ ಎಜುಕೇಶನ್ ಇರಬೇಕು, ನಾವು ಇರುವಂತ ಪರಿಸರದಲ್ಲಿ ಪಾರ್ಕ್ ಇರಬೇಕು, ಒಳ್ಳೆ ಹಾಸ್ಪಿಟಲ್ ಇರಬೇಕು, ಅದೆಲ್ಲ ಮೂಲಭೂತ ಸೌಕರ್ಯ ಮಾಡಿಕೊಡ್ಬೇಕು. ತಮಗೆ ಕುರಿಗಳ ತರ ಅವರು ಯಾವುದೇ ಸವಲತ್ತು ಮೂಲಭೂತ ಸೌಕರ್ಯ ನೀಡದೆ ತಮ್ಮನ್ನ ಅವರು ಯಾಮಾರಿಸ್ತಾ ಇದ್ದಾರೆ. ಬಂಧುಗಳೇ ಇದೇ ಬಡವರ ಸಾಹೇಬ ಡಾಕ್ಟರ್ ವೆಂಕಟರಮಣನವರು ಹೋರಾಟ ಮಾಡಿ ಬಡವರಿಗೆ ಅವತ್ತು ರೇಷನ್ ಕಾರ್ಡ್ ಕೊಡಿಸಿದ್ರು, ID ಕಾರ್ಡ್ ಮಾಡಿಸ್ಕೊಟ್ರು, ಅವರಿಗೆ ನೀರಿನ ವ್ಯವಸ್ಥೆ ಮಾಡಿಕೊಟ್ರು. ಬಂಧುಗಳೇ ಈ ಋಣ ನಿಮಗೆ ತೀರಿಸುವಂತ ಸಮಯ ಬಂದಿದೆ. ದಯವಿಟ್ಟು ಯಾಕೆ ಅಂದ್ರೆ ಇದೇ ಕ್ಷೇತ್ರದಲ್ಲಿ ಅವ್ರ MP ಗೆ ಎಲೆಕ್ಷನ್ ನಿಂತಿದ್ರು. ಬಂಧುಗಳೇ ಅವಾಗ ನೀವೆಲ್ಲರೂ ಅವ್ರ ಕೈ ಹಿಡಿದಿದ್ದೀರಾ. ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗೋಸ್ಕರ ನಿಮ್ಮ ಹತ್ರ ಬಂದಿಲ್ಲ. ಇದೇ ನಗರದಲ್ಲಿ ತಮ್ಮ ಮೇಲೆ ದೌರ್ಜನ್ಯ ಆದಾಗ, ತಮ್ಮ ಮೇಲೆ ಏನು ಬೇರೆ ರೀತಿ ಕೇಸ್ಗಳು ಆಗ್ದಾಗ, ತಮ್ಮ ಮೇಲೆ ಯಾವುದೇ ಒಂದು ಅತ್ಯಾಚಾರ ಆಗಲಿ, ತಮ್ಮ ಮೇಲೆ ಯಾವುದೇ ಒಂದು ಹಲ್ಲೆ ಆದಾಗ ಬಂದಿರೋದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಸಮಿತಿ, ಬೆಂಗಳೂರು ನಗರ ಸಮಿತಿ ಹಾಗೂ ಬಡವರ ಸಾಹೇಬ ಡಾಕ್ಟರ್ ವೆಂಕಟರಮಣ. ನೀವು ದಯವಿಟ್ಟು ತಿಳ್ಕೊಬೇಕು, ನಿಮ್ ಜೊತೆ ನಾವಿರ್ತೀವಿ, ನಿಮ್ಮ ಸೇವೆಗೆ ನಾವು ಸದಾ ಸಿದ್ಧವಾಗಿರ್ತೀವಿ. ದಯವಿಟ್ಟು ಬಂಧುಗಳೇ ನೀವು ಈ ಪಕ್ಷವನ್ನು ಬೆಂಬಲಿಸಿ ತಮ್ಮೆಲ್ಲರ ಮತವನ್ನು ಒಲಿಗೆ ಯಂತ್ರಕ್ಕೆ ಹಾಕಿ 9 ಕ್ರಮ ಸಂಖ್ಯೆಗೆ ನೀವೆಲ್ಲರೂ ದಯವಿಟ್ಟು ಬೆಂಬಲಿಸಬೇಕಂತ ಈ ಮೂಲಕ ತಿಳಿಸುತ್ತಾ, ಈ ಭಾಗದ ಜನ ನನ್ನ ಭಾಷಣ ಕೇಳಿರೋದು 100 ಸಲನೋ 101ನೇ ಸಲನೋ ಇರ್ಬೇಕು. ಹಾಗಾಗಿ ಅವ್ರಿಗೆ ನಾನು ಹೇಳ್ಬೇಕಾಗಿಲ್ಲ. ಯಾಕಂದ್ರೆ ಈ ಭಾಗದಲ್ಲಿ ಸ್ಲಮ್ ಜನರಿಗೆ ರಿಹಾಬಿಲಿಟೇಷನ್ ಮಾಡಬೇಕಾದ್ರೆ 35 ವರ್ಷಗಳ ಹಿಂದೆ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಸ್ಲಮ್ಗಳು ಎಷ್ಟಿದಾವೆ ಅವುಗಳನ್ನೆಲ್ಲವನ್ನು ಕೂಡ ಪುನರ್ವಸತಿಗೊಳಿಸಬೇಕಾದ್ರೆ ದೊಡ್ಡ ಹೋರಾಟನ ಇದ್ದಾನೆ ಮಾಡಿದ್ದೀನಿ ಈ ಭಾಗದ ರೌಡಿಗಳ ಜೊತೆ. ಈಗ ರಾಜಕೀಯ ರೌಡಿಗಳ ಜೊತೆ ಹೋರಾಟ ಮಾಡಕ್ಕೆ ಬಂದಿದ್ದೀನಿ. ಹೀಗಾಗಿ ನಾನು ಹೆಚ್ಚು ಹೇಳಬೇಕಾಗಿಲ್ಲ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಇಲ್ಲಿ ಎಲ್ರಿಗೂ ಪರಿಚಯವಾಗಿರುವಂಥದ್ದು. ಚುನಾವಣಾ ಪ್ರಚಾರದ ಕೊನೆ ದಿನ ಇವತ್ತು. ಒಂದು 5 ನಿಮಿಷ ಹೆಚ್ಚಾಗಿದೆ ಅಂದ್ರೂ ಪರವಾಗಿಲ್ಲ. ಯಾಕಂತೇಳಿ ನಾವು ಹೆಚ್ಚು ಚುನಾವಣಾ ಅಧಿಕಾರಿಗೆ ಅಥವಾ ಎಲೆಕ್ಷನ್ ಕಮಿಷನರ್ಗೆ ಯಾವತ್ತೂ ತೊಂದರೆ ಕೊಟ್ಟಿಲ್ಲ. ನಾವೇ ದೂರು ಕೊಟ್ಟಿದ್ವಿ ಬೇರೆಯವರು ಅಕ್ರಮಗಳು ಮಾಡಿದ್ರೆ. ನಾನು ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಚಂದ್ರಶೇಖರ್ ಅವರು, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳೆಲ್ಲ ಮಾತಾಡಿದ್ದಾರೆ. ನಾನು ವಿನಂತಿ ಮಾಡುವಂಥದ್ದು, ಈ ಚುನಾವಣೆ ದುಷ್ಟರ ಸಂಹಾರ, ಶಿಷ್ಟರ ರಕ್ಷಣೆಗಾಗಿ ನಾವು ಈ ಚುನಾವಣೆಯನ್ನ ಪರಿಗಣಿಸಿದ್ವಿ. ದುಷ್ಟರು ಯಾರು ಅಂತ ನಾನು ಹೇಳಕ್ ಹೋಗಲ್ಲ. ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ, JDS ಇರ್ಲಿ, 3 ಪಕ್ಷದವರು ದುಷ್ಟರೇ, ಅವ್ರ ಅಭ್ಯರ್ಥಿಗಳು ತಾನಾಗೆ ದುಷ್ಟರಾಗಿರ್ತಾರೆ. ಹೀಗಾಗಿ ಈ ಭಾಗದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, ಸಮತಾ ಸೈನಿಕ ದಳ ಅಥವಾ ನಾನು ಕೆಲಸ ಮಾಡಿದ್ರೆ ಬಡವರು ಚಂದ್ರಶೇಖರ್ ಓಟ್ ಕೊಡ್ರಿ. ಮನೆಗಳು ಕೊಡಿಸಿದ್ರೆ ಹೋರಾಟ ಮಾಡಿ ಅವ್ರಿಗೆ ಓಟ್ ಕೊಡ್ರಿ.